ಹಲೋ ಗಾಯ್ಸ್, ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ಒಂದು ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಹೇರ್ ಟ್ರೀಟ್ಮೆಂಟ್ ಬ್ಲಾಗ್ ಆಗಿರುತ್ತೆ, ಆಯಿತಾ? ಸೊ ಬಿಫೋರ್ ದ್ಯಾಟ್ 2 ಡೇಸ್ ಮುಂಚೆ ನಾನು ಹೇರ್ ಕಟ್ಟನ್ನು ಮಾಡಿಸಿದ್ದೆ, ಅಂದರೆ ಲೇಯರ್ಸ್, ಸೊ ಫ್ರಂಟ್ ಬ್ಯಾಂಗ್ಸನ್ನು ಮಾಡಿದ್ದೆ. ಸೊ ಯಾವಾಗಲೂ ಒಂದೇ ಥರ ಹೇರ್ ಸ್ಟೈಲ್ಗೆ ಸ್ಟಿಕ್ ಆನ್ ಆಗೋರು ತುಂಬ ಜನ ಇರ್ತಾರೆ. ನಂತರ ಒಂದು ಸ್ವಲ್ಪ ಕೂಡ ಬೇರೆ ಥರ ಲುಕ್ ಬರಬಾರ್ದು. ಯಾವ ಥರ ಒಂದು ಹೇರ್ ಕಟ್ಟನ್ನು ಮಾಡಿಸಿರ್ತೀವಿ ಅದೇ ಥರ ಬೇಕು, ಆ್ಯಂಡ್ ಅದೇ ಥರ ಹೇರ್ ಟ್ರೀಟ್ಮೆಂಟ್ ಬೇಕು ಅಂತ. ಸೊ ಯಾರೆಲ್ಲ ನಂತರ ಇದ್ದೀರಾ ಫಸ್ಟ್ ಕಮೆಂಟ್ ಮಾಡಿ, ಆಯಿತಾ? ಸೊ ದಟ್ ಈ ಒಂದು ವಿಡಿಯೋ ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ನನಗೆ ಈ ಒಂದು ಹೇರ್ ಟ್ರೀಟ್ಮೆಂಟ್ ಡೇ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನನ್ನ ಒಂದು ಚಾಯ್ಸ್, ನನ್ನ ಒಂದು ಮೈಂಡಲ್ಲಿ ಯಾವ ರೀತಿ ಸ್ಟೈಲಿಂಗ್ ಇರುತ್ತೆ, ಹೇರ್ ಕಲರ್ ಆಗಿರ್ಬೋದು, ಇದೇ ಬೇಕು ಅಂತ ತುಂಬ ತುಂಬ ಹಠ ಮಾಡಿ ಇಷ್ಟಪಟ್ಟು ನಾನು ಮಾಡಿಸ್ಕೊಳ್ತಾ ಇರೋದು. ಆ್ಯಂಡ್ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಕ್ವಶನ್ಸ್ ಇರುತ್ತೆ. ಯಾವ ಥರ, ಏನು, ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ, ಆ್ಯಂಡ್ ನಮ್ಮ ರಿಯಲ್ ಹೇರ್ ಗ್ರೋತ್ ಆಗಬೇಕಾದ್ರೆ ಪ್ರಾಬ್ಲಮ್ ಆಗುತ್ತಾ, ತುಂಬ ಅಂದರೆ ತುಂಬಾ. ಸೊ ಅದು ಎಲ್ಲದಕ್ಕೂ ಈ ಒಂದು ಬ್ಲಾಗಲ್ಲಿ ನಿಮಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ. ಸೊ ನಾನು ಯಾವಾಗಲೂ ಈ ಒಂದು ಸಲೂನಲ್ಲೇ ನನ್ನ ಹೇರ್ ಕಟ್ ಆಗಿರ್ಬೋದು, ಹೇರ್ ಟ್ರೀಟ್ಮೆಂಟ್ ಆಗಿರ್ಬೋದು ಮಾಡಿಸ್ಕೊಳ್ಳೋದು, ಆಯಿತಾ? ಸೊ ಇದು ಬಂದು ಸ್ಟುಡಿಯೋ 99. ಸೊ ಇದು ಸೋಂಪುರ್ ಗೇಟ್ ಹತ್ರ ಬರುತ್ತೆ, ನಿಯರ್ ಬೈ ಸರ್ಜಾಪುರ್. ಆ್ಯಂಡ್ ಇಲ್ಲಿ ನಾನು ಹೋಗಿ ಮಾಡಿಸಿದಾಗ ದಸರಾ ಆಫರ್ ಇತ್ತು. ಸೊ ಈ ಆಫರ್ ಟೈಮಲ್ಲಿ ಮಾಡಿಸಿದಾಗಲೂ ಕೂಡ ಕೆಲವೊಬ್ರು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಆಫರ್ ಅಂತ ಹೇಳಿ ಹಾಗೆ ಹೀಗೆ ಮಾಡ್ತಾರೆ ಅಂತ ಎಲ್ಲ. ನೋ, ಯಾವ ರೀತಿ ಇರುತ್ತೋ ಟ್ರೀಟ್ಮೆಂಟ್ ಅದೇ ರೀತಿ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಥಿಂಗ್ ನಾನು ಹೇಳ್ಬಿಡ್ತೀನಿ, ಇದು ಒಂದು ಬೆಸ್ಟ್ ಸಲೂನ್, ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ಇಟ್ಸ್ ಮೈ ಪರ್ಸ್ನಲ್ ಇಷ್ಟ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಆಯಿತಾ? ಆ್ಯಂಡ್ ನಾನು ಇದು ನನ್ನ ಸೆಕೆಂಡ್ ಟೈಮ್ ಹೇರ್ ಟ್ರೀಟ್ಮೆಂಟ್. ಸೊ ಫಸ್ಟ್ ಬಂದು ನಾನು ಸ್ಮೂತ್ನಿಂಗ್ ಮಾಡಿಸಿದ್ದೆ. ಸೊ ಅದು ಬಂದು ನನಗೆ ಆಲ್ಮೋಸ್ಟ್ 1 ಇಯರ್ವರೆಗೂ ಇತ್ತು ಅಂತ ಹೇಳೋಕ್ಕಾಗಲ್ಲ, ಒಂದು 8-9 ಮಂತ್ಸ್ವರೆಗೂ ಇತ್ತು. ಸೊ ಅದಾದಮೇಲೆ ಈಗ ನಾನು ಬಂದು ಮಾಡಿಸ್ತಿರೋದು ಆಫ್ಟರ್ 1 ಇಯರ್, ಒಂದು 4 ಮಂತ್ಸ್ ಆದಮೇಲೆ, 1 ಇಯರ್ 4 ಮಂತ್ಸ್ ಆದಮೇಲೆ ನಾನು ಮಾಡಿಸ್ತಿರೋದು ನ್ಯಾನೋಪ್ಲಾಸ್ಟಿಯಾ. ಸೊ ಈ ನ್ಯಾನೋಪ್ಲಾಸ್ಟಿಯಾ, ಬೊಟ್ಯಾಕ್ಸ್, ಸ್ಮೂತ್ನಿಂಗ್ 3 ಸೇಮೇ ಅಲ್ಲ, ಸ್ವಲ್ಪ ಸಿಮಿಲರ್ ಆಗಿ ಬೊಟ್ಯಾಕ್ಸ್ ಆ್ಯಂಡ್ ಸ್ಮೂತ್ನಿಂಗ್ ಹೇಳ್ಬೋದು. ಬಟ್ ಈ ನ್ಯಾನೋಪ್ಲಾಸ್ಟಿ ಅಂತ ಬಂದಾಗ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಆ ಒಂದು ಹೇರ್ ಕಂಪ್ಲೀಟ್ಲಿ ಸ್ಟ್ರೈಟ್ನಿಂಗ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೇಂಜಸ್ ಇರುತ್ತೆ. ಸೊ ನನಗೆ ಫಸ್ಟ್ ಹೋದಾಗ ಟುಗೆದರ್ ಹೇರ್ ಕಲರಿಂಗ್ ಕೂಡ ಬೇಕಾಗಿತ್ತು. ಸ್ವಲ್ಪ ಅಲ್ಲಿ ಇಲ್ಲಿ ಗ್ರೇ ಹೇರ್ ಇರೋದ್ರಿಂದ ಅದು ಕೂಡ ಕವರ್ ಆಗಬೇಕು ಅಂತ. ಆ್ಯಂಡ್ ನಾನಿಲ್ಲಿ ಫುಲ್ ಗ್ಲೋಬಲ್ ಹೇರ್ ಕಲರನ್ನು ಮಾಡಿಸ್ತಿಲ್ಲ, ಜಸ್ಟ್ ಹೈಲೈಟ್ಸ್ ಅಷ್ಟೇ. ಸೊ ಗ್ಲೋಬಲ್ ಅಂತ ಹೇಳಿದ್ರೆ ಫುಲ್ ಹೇರ್ ಕಲರ್ ಚೇಂಜ್ ಮಾಡಿಕೊಡ್ತಾರೆ, ಬಟ್ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಬಟ್ ಹೈಲೈಟ್ಸ್ ಅಂತ ಮಾಡಿಸಿದಾಗ ನಮಗೆ ಜಸ್ಟ್ ಒಂದು 3-4 ಲೈನ್ಸ್ ಅಥವಾ 8 ಲೈನ್ಸ್, ನಮಗೆ ಎಷ್ಟು ಲೈನ್ಸ್ ಕಡೆ ಕವರ್ ಆಗಬೇಕು ಹೇರಲ್ಲಿ, ಸೊ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಫಸ್ಟ್ ಥಿಂಗ್, ನಾನು ಹೋದಾಗ ಒಂದು ಅರೌಂಡ್ 10 ಗಂಟೆ ಆಗಿತ್ತು. ಸೊ ರಾಜು ಕಂಪ್ಲೀಟ್ಲಿ ನನ್ನ ಜೊತೆ ಇದ್ದರು. ಹೋಗಿದ ತಕ್ಷಣ ನಮಗೆ ಸಜೆಸ್ಟ್ ಮಾಡ್ತಾರೆ, ನಿಮಗೆ ಈಗ ನ್ಯಾನೋಪ್ಲಾಸ್ಟಿಯಾ ತೊಗೊಳ್ಳೋದ್ರಿಂದ ಎಷ್ಟು ಲಾಂಗ್ ಟರ್ಮ್ವರೆಗೂ ಈ ಒಂದು ಏರ್ ಸ್ಟ್ರೈಟ್ನಿಂಗ್ ಅನ್ನೋದಿರುತ್ತೆ, ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಅನ್ನೋದನ್ನೆಲ್ಲನೂ. ಆ್ಯಂಡ್ ಸ್ಮೂತ್ನಿಂಗ್ ಕಂಪೇರ್ಡ್ ಟು ನ್ಯಾನೋಪ್ಲಾಸ್ಟಿಯಾ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಆಯಿತಾ? ಸೊ ಹಾಗಾಗಿ ನಾನು ಇಷ್ಟಪಟ್ಟು ಕೂಡ ಇದನ್ನೇ ಮಾಡಿಸ್ತಾ ಇರೋದು. ಆ್ಯಂಡ್ ನನಗೆ ಯಾವುದೇ ರೀತಿ ಹಿಚ್ಚಿಂಗ್ ಆಗಲಿ ಅಥವಾ ಏರ್ ಫಾಲ್ ಆಗಲಿ ಏನೂ ಇಲ್ಲ. ಇನ್ನು ಟ್ರೀಟ್ಮೆಂಟ್ ವೈಸ್ ಬರೋದಾದರೆ ಲೆಟ್ಸ್ ಸ್ಟಾರ್ಟ್. ಸೊ ನನಗೆ ಪ್ರೈಸ್ ವೈಸ್ ಬಂದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ. ಆಫರ್ ಇರೋ ಟೈಮಲ್ಲಿ ಹೋಗಿ ಮಾಡಿಸಿದ್ದೆ, ಫೈನ್. ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ ನಮ್ಮ ಹೇರ್ ಗ್ರೋತ್ ಆ್ಯಂಡ್ ನಮ್ಮ ಲುಕ್ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಅಮೌಂಟ್ ಆಗೇ ಆಗುತ್ತೆ. ಸೊ ನಾನು ಅದನ್ನು ಇನ್ಫಾರ್ಮೇಷನ್ ನಿಮಗೆ ಲಾಸ್ಟಲ್ಲಿ ಕೊಡ್ತೀನಿ. ಸೊ ಸ್ವಲ್ಪ ನಾನು ವಾಲೆಟ್ ಬ್ರೌನ್ ಕಲರ್ ಚೂಸ್ ಮಾಡಿ, ಸೊ ಅದಾದಮೇಲೆ ನಂಗೆ ಸಜೆಸ್ಟ್ ಮಾಡಿದ್ರು, ಓಕೆ ನಿಮಗೆ ಟುಗೆದರ್ ಹೇರ್ ಕಲರ್ ಆ್ಯಂಡ್ ಟ್ರೀಟ್ಮೆಂಟನ್ನು ಮಾಡ್ಬೋದು ಅಂತ. ಅದಾದಮೇಲೆ ಫಸ್ಟು ಹೇರ್ ವಾಶ್ ಮಾಡಿ, ಅದಾದಮೇಲೆ ಏನಿದೆ ನ್ಯಾನೋಪ್ಲಾಸ್ಟಿಯಾದು ಅಪ್ಲೈ ಕ್ರೀಮ್, ಬಟ್ ಅದ್ರದ್ದು ಪರ್ಟಿಕ್ಯುಲರ್ ನಂಗೆ ನೇಮ್ ಎಲ್ಲ ಗೊತ್ತಿಲ್ಲ, ಬಟ್ ಅದರ ಎಂಟೈರ್ ರೂಟಿಂದ ಏನು ಏರ್ ಗ್ರೋ ಆಗಿರುತ್ತಲ್ಲ, ಸೊ ಅಷ್ಟು ಎಡ್ಜಿಂದ ಹಿಡಿದು ಫುಲ್ ಎಂಡ್ವರೆಗೂ ಪ್ರತಿಯೊಂದೊಂದು ಇಂಚು ಹೇರ್ಗೂ ಅಪ್ಲೈ ಮಾಡ್ತಾರೆ. ಸೊ ಅದು ಆಲ್ಮೋಸ್ಟ್ 1 ಅವರ್ 10 ಮಿನಿಟ್ಸ್, 1 ಅವರ್ 15 ಮಿನಿಟ್ಸ್ವರೆಗೂ ಇರಬೇಕು. ಅದಾದಮೇಲೆ ಮತ್ತೆ ಹೇರ್ ವಾಶ್ ಮಾಡ್ತಾರೆ. ಸೊ ಹೇರ್ ವಾಶ್ ಮಾಡಾದ್ಮೇಲೆ 1 ಅವರ್ ಇತ್ತಂತಾನೆ ಹೇಳಿ ನಂಗೆ ಹೊಟ್ಟೆ ಹಸಿತಿತ್ತು ಅಂತ ಪಾಪ ರಾಜು ಊಟ ತಂದು ಕೊಟ್ಟರು ಅಲ್ಲೇ ಪಕ್ಕದಲ್ಲಿ ರಾಯಲ್ ಡೈನಿಂದ. ಸೊ ಊಟ ಮುಗಿಸಿ, ಆ್ಯಂಡ್ ಅಲ್ಲಿನ ಸರ್ವಿಸ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ, ಸ್ಟಾಫ್ಸ್ ಅಂತೂ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಜೊತೆಗೆ
ಊಟ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಕಾಫಿ ಕುಡಿದು ಹಾಗೆ ಇಲ್ಲಿ ಒಂದೇ ಜಾಗದಲ್ಲಿ ಕುತ್ಕೊಂಡಿರ್ತೀವಲ್ವಾ, ಸೊ ಹಾಗಾಗಿ ಫುಟ್ ಮಸಾಜ್ ಥರ ಈ ಒಂದು ಮಿಷನ್ ತಂದುಕೊಟ್ರು. ಅದರಲ್ಲೂ ಸ್ವಲ್ಪ ರಿಲ್ಯಾಕ್ಸಿಂಗ್ ಅನ್ನಿಸ್ತಾ ಇತ್ತು. ಅದಾದಮೇಲೆ ಮತ್ತೆ ಹೇರ್ ವಾಶ್ ಆಗುತ್ತೆ. ಸೊ ಕೆಲವೊಂದು ಸ್ಟೆಪ್ಸ್ ಎಲ್ಲ ನಾನು ಸ್ವಲ್ಪ ಮೇ ಬಿ ಮಿಸ್ ಮಾಡಿದ್ದೀನಿ ಅನಿಸುತ್ತೆ, ಬಟ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ 95% ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಕ್ರೀಮ್ ಹಾಕ್ತಾರೆ. ಸೊ ಅದಾದಮೇಲೆ ಹೇರ್ ವಾಶ್ ಆಗುತ್ತೆ. ಆ್ಯಂಡ್ ಹೇರ್ ವಾಶ್ ಆದಮೇಲೆ ಮತ್ತೆ ಫುಲ್ ಬ್ಲೋ ಡ್ರೈ ಮಾಡಿ ಜೊತೆಗೆ ಮತ್ತೆ ಈ ರೀತಿ ಒಂದು ಸ್ಟ್ರೈಟ್ನಿಂಗನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಾನು ಇಲ್ಲಿ ಕೇಳಿದೆ, ಐಕಾನಿಕ್ ಸ್ಟ್ರೈಟ್ನರನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಬ್ರ್ಯಾಂಡ್ ಒನ್. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪ್ರಾಸೆಸ್ ಆಗ್ತಾ ಇದೆ ಅಂತ. ಸಿಂಗಲ್ ಹೇರನ್ನು ಇಂಚಿಂಚು ತೆಗೆದು ಕೂಡ ಇಲ್ಲಿ ನಿಮಗೆ ಸ್ಟ್ರೈಟ್ನಿಂಗನ್ನು ಮಾಡ್ತಾರೆ. ಈ ಒಂದು ಪ್ರಾಸೆಸ್ ಎಲ್ಲ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ 1 ಅವರ್ 1.5 ಅವರ್ ಮೇಲೇ ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಅಪ್ ಟು 6 to 7 ಅವರ್ಸ್ ನಾವು ಹೇರ್ ಟ್ರೀಟ್ಮೆಂಟ್ ಅಂತ ಹೋದಾಗ ಅಲ್ಲಿ ಟೈಮನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನನಗೆ ಕಂಪ್ಲೀಟ್ಲಿ ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ಅಗೇನ್ ಕಲರಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ನಾನು ಹೇಳಿದ್ನಲ್ವ ವಾಲ್ನಟ್ ಬ್ರೌನ್ ಅಂತ. ಸೊ ಇದು ನನಗೆ ಒಂದು ಸ್ವಲ್ಪ ಡಲ್ ಅಂತ ಅನ್ನಿಸ್ತು. ಸೊ 2 ಡೇಸ್ ಆಫ್ಟರ್ ಆದಮೇಲೆ ನಾನು ಮತ್ತೆ ಹೇರ್ ಕಲರನ್ನು ಚೇಂಜ್ ಮಾಡಿದೆ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಆಯಿತಾ. ಬಟ್ ಇಲ್ಲಿ ಹೇರ್ ಕಲರಿಂಗ್ ಕೂಡ ಯಾವ ರೀತಿ ಅಪ್ಲೈ ಮಾಡ್ತಾರೆ, ಲೈಕ್ ಹೈಲೈಟ್ಸ್ ಅಂತ ಬಂದಾಗ ಅದನ್ನು ಕೂಡ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ನನಗೆ ಅನ್ನಿಸ್ತು. ಬಟ್ ತುಂಬ ಕಡೆ ಗ್ರೇ ಹೇರ್ ತುಂಬ ವಿಸಿಬಲ್ ಅಂತ ಅನ್ನಿಸ್ತಾ ಇತ್ತು. ಸೊ ದಟ್ ನಾನು ನೆಕ್ಸ್ಟ್ 2 ಡೇಸ್ ಆದಮೇಲೆ ಮತ್ತೆ ಹೇರ್ ಕಲರನ್ನು ಚೇಂಜ್ ಮಾಡಿಸಿದೆ. ಆ್ಯಂಡ್ ಫಸ್ಟ್ ಥಿಂಗ್ ನಿಮಗೆ ಇದು ತುಂಬ ಡ್ಯಾಂಡ್ರಫ್ ಆಗಿರ್ಬೋದು, ತುಂಬ ಏರ್ ಫಾಲ್ ಆಗಿರ್ಬೋದು, ವಾಲ್ಯೂಮ್ ತುಂಬ ತಿನ್ನಾಗಿರ್ಬೋದು. ಸೊ ಆ ಥರ ಇರೋರು ಮಾಡ್ಸೋಕೆ ಹೋಗಬೇಡಿ. ಇನ್ನೂ ತಿನ್ನಾಗಿ ಇನ್ನೂ ನಮಗೆ ಬೇರೆ ಥರನೇ ಲುಕ್ ಕೊಟ್ಬಿಡುತ್ತೆ. ಸ್ವಲ್ಪ ವಾಲ್ಯೂಮ್ ಇರಬೇಕು. ಆ್ಯಂಡ್ ನಮ್ಗೆ ಯಾವುದೇ ರೀತಿ ಹೇರ್ ರೂಟಲ್ಲಿ ಲೈಕ್ ತುಂಬ ಇಚ್ಚಿಂಗು, ಡ್ಯಾಂಡ್ರಫು, ರೆಡ್ನೆಸ್ಸು ಅದೆಲ್ಲ ಏನೂ ಇರಬಾರ್ದು. ಸೊ ಅಂಥವರು ಈ ಥರ ಹೇರ್ ಟ್ರೀಟ್ಮೆಂಟನ್ನು ತೊಗೊಳ್ಬೋದು. ಹಾಗೆ ಪೋಸ್ಟ್ ಪಾರ್ಟಮ್ ಅಂತ ಹೇಳಿದ್ರೆ ಈಗ ನ್ಯೂ ಬಾರ್ನ್ ಬೇಬಿ ಮಾಮ್ಸ್ ಎಲ್ಲ ಇರ್ತಾರಲ್ಲ, ಸೊ ಅಂಥವರೆಲ್ಲ ಮಾಡಿಸ್ಕೊಳ್ಳೋ ಹಾಗಿಲ್ಲ. ಆ್ಯಂಡ್ ಹೇರ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದ ಹೇಳಿದಾಗ ಈ ಥರ ಟ್ರೀಟ್ಮೆಂಟು ಅವ್ರು ನಮಗೆ ಸಜೆಸ್ಟ್ ಮಾಡೋದಿಲ್ಲ. ಸೊ ಬೈ ಗಾಡ್ ಗ್ರೇಸ್ ನನಗೆ ಯಾವುದೇ ರೀತಿ ಹೇರ್ ಫಾಲ್ ಆಗಲಿ ಅಥವಾ ಡ್ಯಾಂಡ್ರಫ್ ಆಗಲಿ, ಹಿಚ್ಚಿಂಗ್ ಆಗಲಿ, ರೆಡ್ನೆಸ್ ಆಗಲಿ ಏನೂ ಇಲ್ಲ. ಸೊ ಹಾಗಾಗಿ ನಾನು ಈ ಟ್ರೀಟ್ಮೆಂಟನ್ನು ತೊಗೊಂಡಿದ್ದು. ಈ ಏರ್ ಕಲರಿಂಗ್ ಏನಿದೆ, ಸೊ ಇದು ಬಂದು ಕೂಡ ಆಲ್ಮೋಸ್ಟ್ 40-45 ಮಿನಿಟ್ಸ್ ತನಕ ಇರಬೇಕು. ನಾನಂತೂ ಬ್ಯಾಕ್ ಟು ಬ್ಯಾಕ್ ಕಾಫಿ ಕುಡಿತಾನೆ ಇದ್ದೆ, ಒಂಥರ ನಿದ್ದೆ ಬರ್ತಾ ಇತ್ತು. ಐ ಆಮ್ ದ ಒನ್ ಹೂ ಲೈಕ್ ಆ್ಯಕ್ಚುಲಿ ಅವತ್ತಿನ ಓಲ್ಡ್ ಡೇ ಬಂದು ಹೇರ್ ಒಂದು ಸೆಷನಲ್ಲಿ ಇದ್ದಿದ್ದು. ಮಿಕ್ದವ್ರು ಎಲ್ಲನೂ ಜಸ್ಟ್ ಸ್ಕಿನ್ ಕೇರ್, ಫೇಶಿಯಲ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್ ಇದೇ ಇದ್ದಿದ್ದು. ಸೊ ನನಗೂ ಸ್ವಲ್ಪ ಆ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಮಾತಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಹೇಳಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ಏನು ನ್ಯಾನೋಪ್ಲಾಸ್ಟಿಯ ರಿಲೇಟೆಡ್ ಶಾಂಪೂ, ಕಂಡೀಷನ್ ಇರುತ್ತೋ ಅದನ್ನೇ ಯೂಸ್ ಮಾಡ್ತಾರೆ. ಆ್ಯಂಡ್ ನಾವು ಕೂಡ ಆಫ್ಟರ್ ಆಲ್ ದಿಸ್ ಟ್ರೀಟ್ಮೆಂಟ್ ಆ ಒಂದು ಪ್ರಾಡಕ್ಟ್ಸನ್ನೇ ಬೈ ಮಾಡಬೇಕು. ನಾನು ನಿಮಗೆ ಮುಂದೆ ಹೇಳ್ತೀನಿ ಯಾವ ಪ್ರಾಡಕ್ಟ್ ಏನು ಅಂತ. ಸೊ ಮತ್ತೆ ಹೇರ್ ಕಲರ್ದು ಹೇರ್ ವಾಶ್ ಆದಮೇಲೆ ಅಗೇನ್ ಬ್ಲೋ ಡ್ರೈ ಮಾಡಿ ಆ್ಯಂಡ್ ಮತ್ತೆ ಕಂಪ್ಲೀಟ್ ನಮಗೆ ಆ ಒಂದು ಹೇರ್ ಸ್ಟೈಲಿಂಗ್ ಏನಿದೆ, ಹೇರ್ ಸ್ಟ್ರೈಟ್ನರು ಮತ್ತೆ ಮಾಡಿ ಅದನ್ನು ಫೈನಲ್ ಲುಕ್ ಫಿನಿಶಿಂಗನ್ನು ಕೊಡ್ತಾರೆ. ತುಂಬ 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 ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ನಂಗೆ ಮೇಜರ್ ಡಿಫ್ರೆನ್ಸ್ ಎಲ್ಲ ಏನು ಅನಿಸಲ್ಲ, ಬಿಕಾಸ್ ಫಸ್ಟ್ ಟೈಮ್ ಆಲ್ರೆಡಿ ಮಾಡಿಸಿದ್ರಿಂದ ಅದೇ ಲುಕ್ಕು. ಬಟ್ ಇದು ತುಂಬ ಸಾಫ್ಟ್ ಆ್ಯಂಡ್ ಇನ್ನೂ ಸ್ಟ್ರೈಟ್ನಿಂಗ್ ಆಗಿರುತ್ತೆ ಅಷ್ಟೇ. ಸೊ ಇದೆಲ್ಲದ್ರ ಜೊತೆಗೆ ಮೇಜರ್ಲಿ ನನ್ನ ಒಂದು ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರ ಒಂದು ಪೇಷನ್ಸು ಅವತ್ತು ಓವರ್ ಆಲ್ ಡೇ ನನ್ನ ಜೊತೆಗೆ ಇದ್ದಿದ್ದು ನಿಜವಾಗ್ಲೂ ಯಾರೂ ಇರಲ್ಲ, ಯಾರೋ ಇರ್ತಾರೆ ಅಂತಲ್ಲ, ಬಟ್ ನನ್ನ ಹಸ್ಬೆಂಡ್ ಅಷ್ಟು ಬೇರೆ ಯಾರೂ ಬರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಅಷ್ಟು ಕಾಮನ್ ಪೇಷನ್ಸ್ ಆಗಿ ಅವರೇ ವೀಡಿಯೋಸ್ ಎಲ್ಲ ಮಾಡ್ತಿದ್ದಿದ್ದು. ಆ್ಯಂಡ್ ನನಗೆ ಸ್ವಲ್ಪ ಸಜೆಸ್ಟ್ ಮಾಡ್ತಾಯಿದ್ರು, ಲೈಕ್ ಹೇರ್ ಕಲರ್ ನಿಮಗೆ ಈ ಥರ ಚೂಸ್ ಆಗುತ್ತೆ ನೋಡು, ಆ್ಯಂಡ್ ಮತ್ತು ಮೈಂಡ್ನ ಕ್ಲಮ್ಸಿ ಮಾಡ್ಕೋಬೇಡ, ಪರ್ಫೆಕ್ಟಾಗಿ ಒಂದೇ ಸಲ ಮಾಡಿಸೋ ಕೆಲಸನ ಕರೆಕ್ಟಾಗಿ ಮಾಡು ಅಂತೆಲ್ಲ. ಆ್ಯಂಡ್ ಓವರ್ ಆಲ್ ಏರ್ ಕಲರ್ ಆದಮೇಲೆ ನಿಮಗೆ ಲೈಟಾಗಿ ಗೊತ್ತಾಗ್ತಾ ಇದೆಯಾ, ತುಂಬ ಓವರ್ ಕಲರಲ್ಲ, ಲೈಟಾಗಿ ಗೊತ್ತಾಗ್ತಾ ಇದೆಯಾ. ಸೊ ಇಷ್ಟೇ ಅವತ್ತಿನ ದಿನ ಹೇರ್ ಕಲರ್ ಆಗಿದ್ದು. ಬಟ್ ಅದು ಆಫ್ಟರ್ 1 ಡೇ ಆದಮೇಲೆ ನಾನು ಹೇರ್ ಕಲರ್ ಚೇಂಜ್ ಮಾಡಿದೆ. ಆ್ಯಂಡ್ ಓವರ್ ಆಲ್ ಆದಮೇಲೆ ಅವ್ರ ಕಡೆಯಿಂದನೂ ಸಲೂನಲ್ಲಿ ಫೋಟೋಸ್, ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರು. ಆ್ಯಂಡ್ ನನಗಂತೂ ತುಂಬ ಆ ಹೇರ್ ವಾಶ್ ಆದಮೇಲೆ ಗಮ್ ಅಂತ ಇರುತ್ತೆ ಗೊತ್ತಾ, ಹೇರೆಲ್ಲ ಒಂಥರ ಸಿಕ್ಕಾಬಿಡಿ ಒಂಥರ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಕಾನ್ಫಿಡೆಂಟು, ಹ್ಯಾಪಿನೆಸ್ಸು ಎಲ್ಲ ಹೈಯಲ್ಲಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಓವರ್ ಆಲ್ ಆದಮೇಲೆ ರಿಸಲ್ಟ್ ಇದೇ ಥರ ಇದೆ. ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ನಂಗೆ ಅನಿಸುತ್ತೆ ಅಂತ. ಆ್ಯಂಡ್ ಈ ಒಂದು ಲುಕ್ ನಿಮಗೂ ಕೂಡ ಬೇಕಿದ್ದಲ್ಲಿ ನೀವು ಕೂಡ ನ್ಯಾನೋಪ್ಲಾಸ್ಟಿಯ ಮಾಡಿಸ್ಕೊಬೋದು, ಅದ್ಭುತವಾಗಿರುತ್ತೆ. ಬಟ್ ನಾನು ಹೇಳ್ದಂಗೆ ಯಾವುದೇ ರೀತಿ ಹೇರ್ ಪ್ರಾಬ್ಲಮ್ಸ್ ಇರಬಾರ್ದು.
ನನಗೆ ಕಾಸ್ಟ್ ಬಂದು ಅರೌಂಡ್ 13K ಆಯಿತು. ಬಿಕಾಸ್ ನನ್ನ ಹೇರ್ ಲೆಂತ್ ಕೂಡ ಜಾಸ್ತಿ ಇದೆ, ಜೊತೆಗೆ ಹೇರ್ ಕಲರ್ ಆ್ಯಂಡ್ ಟ್ರೀಟ್ಮೆಂಟ್. ಸೊ ಇಷ್ಟಕ್ಕೆ 13,000 ಆಯಿತು. ಸೊ ಇದಾದ ಮೇಲೆ ಹೇರ್ ಪ್ರಾಡಕ್ಟ್ಸನ್ನು ಕೂಡ ತೊಗೊಳ್ಬೇಕು. ಅದು ಅರೌಂಡ್ ನಮಗೆ 4.5K ಬರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ತುಂಬ ಲೇಟ್ ಆಗಿತ್ತು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ರಾಯಲ್ ಡೈನ್ಗೆ ಹೋಗಿ ಒಂದಷ್ಟು ಊಟ ಎಲ್ಲ ಆರ್ಡರ್ ಮಾಡಿಕೊಂಡು ಇನ್ನಲ್ಲೇ ಕುತ್ಕೊಂಡು ತಿಂತಾಯಿದ್ರೆ ಲೇಟ್ ಆಗಿದೆ. ಆ್ಯಂಡ್ ನಾನು ಬೇರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಸೊ ಮನೆಗೆ ಹೋಗಿ ಯಾವಾಗಪ್ಪ ಮಲ್ಕೊಳ್ಬೇಕು ಅಂತ. ಆ್ಯಂಡ್ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹೋಗಿದ ತಕ್ಷಣ ಯುನೋ ಫುಲ್ ನಾಟ್ ಮಾಡಬಾರ್ದು. ಸೊ ಈಗ ಡಿನ್ನರ್ ತೊಗೊಳ್ಳೋಣ ಅಂತ ರಾಯಲ್ ಡೈನ್ ಹತ್ರ ನಿಲ್ಲಿಸಿದ್ದೀವಿ. ಬಿಕಾಸ್ ಟೈಮ್ ಆಗೋಯ್ತು 7:30. ಫುಲ್ ಸಂಡೇ ಬರೀ ಸಲೂನಲ್ಲೇ ಆಗೋಯ್ತು. ರಾಜು ಸ್ವಲ್ಪ ಗರಮ್ ಆಗಿದ್ದಾರೆ, ಬಟ್ ಹ್ಯಾಂಡ್ಸ್ ಆಫ್ ಟು ಇಸ್ ಪೇಷನ್ಸ್. ಬಿಕಾಸ್ ಅಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ರು, ನಿಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಪೇಷನ್ಸಲ್ಲಿ ತುಂಬ ಇದ್ದಾರೆ ಅಂತ. ಬಟ್ ನಂಗೆ ಏನೋ ಡಿಸಪಾಯಿಂಟ್ ಆಗ್ತದೆ, ಹೇರ್ ಕಲರ್ ಚೆನ್ನಾಗಿದೆ ಇಲ್ವಾ ಅಂತ. ಸೊ ನಾನು 2 days ಬಿಟ್ಟು ನೋಡಬೇಕು ಯಾವ ರೀತಿ ಕಲರ್ ಬಂದಿದೆ ಅಂತ. ಬಿಕಾಸ್ ಅದನ್ನೇ ಹೇಳ್ತಾ ಇದ್ರು, ಏನು ಹೇರ್ ಕಲರ್ ಆಗೇ ಇಲ್ಲ ಅಂತ. ಸೊ ಐ ನೀಡ್ ಟು ಚೆಕ್ ಮನ್ಸ್. ಮನೆಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಬಂದೆ. ಇನ್ನೂ ತುಂಬ ರೂಲ್ಸ್ ಎಲ್ಲ ಇರುತ್ತೆ. ಹೇರ್ ಸ್ವೆಟ್ ಆಗಬಾರ್ದು, ಟೈಮ್ ಆಡಬಾರ್ದು, ಅಪ್ ಟು 3 to 4-5 ಡೇಸ್ವರೆಗೂ ಇದೇ ರೀತಿ ಸ್ಟ್ರೈಟ್ ಲುಕ್ಕನ್ನೇ ಇರಬೇಕು. ನಾಟ್ ಆ್ಯಂಡ್ ಪೋನಿಟೈಲ್ ಕೂಡ ಏನೂ ಹಾಕಬಾರ್ದು, ಜಸ್ಟ್ ಫ್ರೀ ಹೇರ್ ಸ್ಟೈಲಲ್ಲೇ ಇರಬೇಕು. ಆ್ಯಕ್ಚುಲಿ ನಾನು ನನ್ನ ಹೇರ್ ಟ್ರೀಟ್ಮೆಂಟ್ ಆದಮೇಲೆ 2 days ಆದಮೇಲೆ ನಾನು ಬ್ಲಾಗ್ನ ಮಾಡ್ತಾ ಇರೋದು. ಸೊ ಹೇರ್ ವಾಶ್ ಆಗಿದೆ. ಆ್ಯಂಡ್ ಆಫ್ಟರ್ 15 days 1 month ಆದಮೇಲೆ ಮತ್ತೆ ಹೇರ್ ಸ್ಪಾ ಇದೆ ಅಂತ ಹೇಳಿದ್ದಾರೆ. ಸೊ ಆವಾಗಲೂ ಕೂಡ ಹೋಗಬೇಕು. ಐ ವೆರಿ ಹ್ಯಾಪಿ. ಮತ್ತು ಏನು ನಂಗೆ ಹೊಸ ಲುಕ್ಕು, ಹೊಸ ಚೇಂಜಸ್ ಅಂತ ಎಲ್ಲ ಏನೂ ಅನಿಸ್ತಾ ಇಲ್ಲ. ಸೊ ಒನ್ಸ್ ನೀವು ಸ್ಮೂತ್ನಿಂಗ್ ಅಥವಾ ಕೆರಾಟಿನ್ ಬೊಟಾಕ್ಸ್ ಏನೇ ಮಾಡಿಸಿದ್ರು ಮತ್ತು ಇನ್ನೊಂದು ಸಲ ಲೈಕ್ 1.5 year 2 years ಆದಮೇಲೆ ನಿಮಗೆ ಅದೇ ಲುಕ್ ಸ್ಮೂತ್ನಿಂಗ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಹೇರ್ ಜೊತೆಗೆ ಯಾವುದೇ ರೀತಿ ಹೊಸ ಲುಕ್ ಕೊಡೋದಿಲ್ಲ. ಏನಾದರೂ ನೀವು ಡಿಫ್ರೆಂಟ್ ಸ್ಟೈಲ್ಸ್ನ ಚೇಂಜ್ ಮಾಡಿ ಲೈಕ್ ಕರ್ಲ್ಸ್ ಥರ ಎಲ್ಲ ಮಾಡ್ತಾಯಿದ್ರೆ ಏನಾದರೂ ಒಂದು ಡಿಫ್ರೆಂಟ್ ಲುಕ್ ಕೊಡ್ಬೋದು. ಬಟ್ ಹೇರ್ ಸಾಫ್ಟ್ ಆ್ಯಂಡ್ ಸ್ಟ್ರೈಟ್ನಿಂಗ್ ಇದ್ದಾಗ ಸೇಮ್ ಲುಕ್ಕೇ ಇರುತ್ತೆ. ಸೊ ನನಗೆ ಅದರಲ್ಲಿ ಏನು ಮೇಜರ್ ಚೇಂಜಸ್ ಅಂತೆಲ್ಲ ಏನೂ ಇಲ್ಲ. ಐ ಆಮ್ ಓಕೆ ವಿತ್ ದಿಸ್ ಹೇರ್ ಟ್ರೀಟ್ಮೆಂಟ್ ಆ್ಯಂಡ್ ಹೇರ್ ಕಲರ್ ಎವ್ರಿಥಿಂಗ್. ಸೊ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ನೀವೀಗ ವಿಡಿಯೋ ನೋಡ್ತಾ ಇದ್ರಲ್ಲ, ಸೊ ನೀವು ಕೂಡ ಹೇಳಿ ಏನು ಅನಿಸ್ತಾ ಇದೆ ನನಗೆ, ಈ ಹೇರ್ ಕಲರ್ ಆ್ಯಂಡ್ ಹೇರ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಸೊ ಮಾರ್ನಿಂಗ್ ಆ್ಯಕ್ಚುಲಿ ನಾನು ಅವತ್ತು ಹೇರ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಾದಮೇಲೆ ಆ ಹೇರ್ ಗ್ಲೋ ಇರುತ್ತಲ್ವ, ಒನ್ಸ್ ನಾವು ಸ್ಪಾಗೆ ಹೋಗಿ ಬಂದಮೇಲೆ ಸಲೂನ್ಗೆ ಹೋಗಿ ಬಂದಮೇಲೆ ಏನಾದರೂ ಒಂದು ಫಂಕ್ಷನ್ಸ್ ಅಟೆಂಡ್ ಮಾಡೋದಿದ್ದೇ ಇರುತ್ತೆ. ನನಗೆ ಲಾಸ್ಟ್ ಟೈಮು ಹಾಗೆ ಆಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ 2 days ಆದಮೇಲೆ ಇವಾಗಲೂ ನೋಡಿ ಫ್ರೈಡೇ. ಸೊ ಟೆಂಪಲ್ಗೆ ಹೋಗಿ ಬಂದು ಮತ್ತೆ ಈ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಎಲ್ಲ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇರ್ಬೋದು, ಬಿಕಾಸ್ ಕರೆಂಟ್ ಇಲ್ಲ. ನಾನು ಲೈಟು ಕೂಡ ಹಾಕ್ಕೊಂಡಿಲ್ಲ. ಇಟ್ಸ್ ಅ ನ್ಯಾಚುರಲ್ ಲೈಟ್. ಸೊ ಈಗ ವಿಂಡೋಯಿಂದ ನ್ಯಾಚುರಲ್ ಲೈಟ್ ಬರ್ತಾ ಇರೋದ್ರಲ್ಲಿ ಹಾಗೆ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಪ್ರಿಟಿ ಗುಡ್. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿ ಅಂದರೆ ಹೇರ್ ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ಳೋದು. ಆ್ಯಂಡ್ ದಟ್ ಗ್ಲೋನೆಸ್ ಇರುತ್ತಲ್ವ, ಸೊ ಅವತ್ತಿಂದೆಲ್ಲ ನನಗೆ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ. ಆ್ಯಂಡ್ ನಾನು ಆಲ್ಮೋಸ್ಟ್ 2 months ಆಗಿತ್ತು ಅಲ್ವಾ ವ್ಲಾಗನ್ನು ಮಾಡಿ. ಈಗ ರೀಸೆಂಟಾಗಿ ಶಾರ್ಟ್ಸ್ ಎಲ್ಲನೂ ಸ್ವಲ್ಪ ಹಾಕ್ತಾ ಇದ್ದೆ ಅಷ್ಟೇ. ಬಟ್ ವ್ಲಾಗ್ ಅಂತ ಬಂದಲ್ಲಿ 2 months ಆಗಿತ್ತು ಕಂಪ್ಲೀಟ್ ನನ್ನ ಒಂದು ಲೈಫ್ ಸ್ಟೈಲ್ ಡೇ ರುಟೀನ್ ಅದನ್ನೆಲ್ಲ ಶೇರ್ ಮಾಡಿ. ಆ್ಯಂಡ್ ಈ ವರ್ಷದಲ್ಲಿ ಆಲ್ಮೋಸ್ಟ್ 2025 ನಾನು ಕೌಂಟ್ ಮಾಡ್ದಂಗೆ ಒಂದು 25 ವ್ಲಾಗ್ಸ್ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಹಾಕೇ ಇಲ್ಲ. ಬಿಕಾಸ್ ನನ್ನ ಒಂದು ಟೈಮ್ ಆ ರೀತಿ ಇತ್ತು, ಅಪ್ಸ್ ಆ್ಯಂಡ್ ಡೌನ್ಸ್, ದಟ್ ಡಿಫಿಕಲ್ಟ್ ಸಿಚುವೇಶನ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಹಾರ್ಡ್ ಆಗಿತ್ತು. ಸೊ ಆ ಥರ ಇರಬೇಕಾದ್ರೆ ವ್ಲಾಗ್ಸ್ ಮಾಡೋದಿಲ್ಲ. ಆ್ಯಂಡ್ ಪರ್ಟಿಕ್ಯುಲರ್ ರೀಸನ್ ಕೂಡ ಇದೆ ನನಗೆ ವ್ಲಾಗ್ಸ್ ಮಾಡದೇ ಇರೋ ಕಾರಣ. ಅದನ್ನು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಹೇರ್ ಟ್ರೀಟ್ಮೆಂಟ್ ಪ್ರಾಸೆಸ್ ಏನೆಲ್ಲ ಶೇರ್ ಮಾಡಿದೆ. ಸೊ ಇದಕ್ಕೆ ತುಂಬ ಮುಖ್ಯವಾಗಿ ನಾವು ಫಾಲೋ ಮಾಡಬೇಕಾಗಿರೋದು ಹೇರ್ ಪ್ರಾಡಕ್ಟ್ಸ್ ಅಷ್ಟೇ. ಲೈಕ್ ಹೇರ್ ಶಾಂಪು ಆಗಿರ್ಬೋದು, ಹೇರ್ ಕಂಡೀಷನರ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು. ಇದನ್ನೆಲ್ಲ ಅಪ್ಲೈ ಮಾಡೋದ್ರಿಂದ ನಮ್ಮ ಒಂದು ಹೇರ್ನ ಆ ಒಂದು ಕನ್ಸಿಸ್ಟೆನ್ಸಿಯಾಗಿ ಆ ಟೆಕ್ಸ್ಚರ್ನ ಲಾಂಗ್ ಟೈಮ್ವರೆಗೂ ಕಾಪಾಡ್ಕೋಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಾಸೆಸ್ಸಲ್ಲಿ. ಆ್ಯಂಡ್ ನಾನು ನ್ಯಾನೋಪ್ಲಾಸ್ಟಿಯಾ ಮಾಡಿಸಿರೋದ್ರಿಂದ ಈ ಒಂದು ಕರೆಕ್ಟಾಗಿ ಸ್ಮೆಲ್ ಮಾಡ್ತಾ ಇದ್ದೇನೆ, ಫ್ಲೋರಾಕ್ಟಿವ್ ಪ್ರೊಫೆಷನಲ್ ಶಾಂಪೂ ಆ್ಯಂಡ್ ದಿಸ್ 3-in-1 ಕಂಡೀಷನರ್. ಸೊ ಜೊತೆಗೆ ಈ ಒಂದು ಲಾರಿಯಲ್ ಅವರ ಸೀರಮ್. ಸೊ ಇದಂತೂ ಪ್ರೈಸಸ್ ಎಲ್ಲ ಬಂದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಬಟ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿ 2 ಸೆಟ್ ತೊಗೊಂಡ್ಬಿಟ್ರೆ ನಿಮಗೆ ಅಪ್ ಟು 5 to 6 monthsವರೆಗೂ ಬರುತ್ತೆ. ಸೊ ಶಾಂಪೂ ಪ್ರೈಸ್ ಬಂದು ಇಟ್ಸ್ 1513 ಇದು ಶಾಂಪೂ ಬಂದು. ಆ್ಯಂಡ್ ಕಂಡೀಷನರ್ ಬಂದು ಇದು 1700. ಆ್ಯಂಡ್ ಅದ್ರ ಜೊತೆಗೆ ಸೀರಮ್ ಬಂದು
₹890 ಸೊ ಇಷ್ಟು ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ಸನ್ನೇ ನಾನು ಯೂಸ್ ಮಾಡ್ತಿರೋದು ಸದ್ಯಕ್ಕೆ. ಆಲ್ಮೋಸ್ಟ್ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ ಹೊಸ ವರ್ಷದಲ್ಲಿ ಹೊಸ ಲುಕ್ಕಲ್ಲಿ ಒಂದು ಕಾನ್ಫಿಡೆಂಟ್ನ ಬಿಲ್ಡ್ ಮಾಡ್ಕೋಬೇಕು. ಆ್ಯಂಡ್ ನಿಜವಾಗ್ಲೂ ನಮ್ಮ ಒಂದು ಲುಕ್ಸ್ ಎಲ್ಲ ನಾವು ಚೇಂಜ್ ಮಾಡ್ತಾ ಬಂದರೆ ಯಾವಾಗಲೂ ಒಂದೇ ಥರ ಇರೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ರೆ ನಿಜವಾಗ್ಲೂ ನಾವು ಒಂದು ಕಾನ್ಫಿಡೆಂಟ್ ಲೆವೆಲ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮಗೂ ಯಾರಿಗಾದ್ರೂ ಅದು ಕರೆಕ್ಟ್ ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಇನ್ನು ಬ್ಲಾಗ್ ವಿಚಾರಕ್ಕೆ ಬಂದೋದಾದರೆ ನಿಜವಾಗ್ಲೂ ನನಗೆ ಬ್ಲಾಗ್ಸ್ ಎಲ್ಲ ಮಾಡೋ ಮನಸ್ಸೇ ಇರಲಿಲ್ಲ. ಸೊ ಇದು ನಾನು ಹೇಳೋದು ಎಷ್ಟು ಜನಕ್ಕೆ ಕರೆಕ್ಟ್ ಅನ್ಸುತ್ತೆ, ಎಷ್ಟು ಜನಕ್ಕೆ ರಾಂಗ್ ಅನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಈಗ ಬ್ಲಾಗರ್ಸ್ ಮನೆಗೊಬ್ರು ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಬಿಕಾಸ್ ಯಾರಿಗೆ ಒಂದು ಮೇಲ್ ಐ ಡಿ ಇದೆ ಸೊ ಅವ್ರು ಬ್ಲಾಗರ್ ಆಗ್ಬಿಡ್ತಾರೆ. ಚಿಕ್ಕ ಮಗು ಕೂಡ ಈಗ ಒಂದು ಫೋನ್ ಇಟ್ಕೊಂಡು ನಮ್ಮ ಮನೇಲೇ ಹೇಳಿ ಒಂದು ಫೋನ್ ಸಿಕ್ಕಿದ್ರೆ ಸಾಕು ಈ ಆ್ಯಂಗಲಲ್ಲಿ ಇಟ್ಕೊಂಡು ಹಾಯ್ ಹಲೋ ಅಂತ ಹೇಳಿ ಶುರು ಮಾಡ್ತಾರೆ. ಸೊ ನಾವು ಮಾಡಿ 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 ಬೇಜಾರಾಗ್ಬಿಟ್ಟಿದೆ ಅಂತಲ್ಲ. ನಿಜವಾಗ್ಲೂ ನಾನು ಇಲ್ಲೊಂದು ಪೋಸ್ಟ್ ಹಾಕ್ತೀನಿ ನೋಡಿ. ಅದು ಒಳ್ಳೆ ಕಂಟೆಂಟು, ಒಳ್ಳೆ ಇನ್ಫಾರ್ಮೇಟಿವ್ ಆ್ಯಂಡ್ ಮೋಟಿವೇಶ್ನಲ್ ಬ್ಲಾಗ್ ಕೊಟ್ಟರು ಕೂಡ ವ್ಯೂಸ್ ಬರದೇ ಇರೋ ಕಾರಣ ನಿಜವಾಗ್ಲೂ ನಮ್ಮನ್ನು ಅದು ಡಿಮೋಟಿವೇಟ್ ಮಾಡುತ್ತೆ. ಅಯ್ಯೋ ತರಿಗೆ ಏನೇ ಕಪ ಹಾಕೋದು ಬಿಡು, ಟೈಮ್ ತಗೊಳ್ಳೋಣ, 1 ವೀಕ್ 2 ವೀಕ್ 2 ವೀಕ್ 3 ವೀಕ್ಸ್ ಅಂತ ಅನ್ಕೊಂಡೆ ನಂದಂತೂ 2 ಮಂತ್ಸೇ ಆಗೋಯ್ತು. ನಿಜವಾಗ್ಲೂ ಬೇರೆ ಏನೂ ರೀಸನ್ ಇರಲಿಲ್ಲ. ನನಗೆ ಬರ್ತಾ ಇದ್ದಿದ್ದಂತಹ ವ್ಯೂಸ್ ಆ್ಯಂಡ್ ನಾನು ಎಷ್ಟು ಬ್ಯೂಟಿಫುಲ್ ಆಗಿ ವ್ಲಾಗ್ಸ್ ಮಾಡಿ ಆ್ಯಂಡ್ ಪ್ರೆಸೆಂಟ್ ಮಾಡೋದು ಕೂಡ ಅಷ್ಟೇ ಬರ್ತಾ ಇದ್ದಿದ್ದು ವ್ಯೂಸ್ ನೋಡಿ ಐ ವಾಸ್ ಲೈಕ್ ಓಕೆ ಬ್ರೇಕ್ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ಬೆಲೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯೂಟ್ಯೂಬ್ಗೆ, ಬಟ್ ವ್ಯೂಸ್ ಇದೆಯಲ್ಲ ಸೊ ದಟ್ ಮೇಕ್ಸ್ ತುಂಬ ಚೆನ್ನಾಗಿ ಆ ವ್ಯೂಸ್ ಇದೆಯಲ್ಲ ದಟ್ ಮೇಕ್ಸ್ ಅಯ್ಯೋ ಸರಿ ಬಿಡು ಮಾಡೋಣ ಅಂತ ಅನ್ಸುತ್ತೆ. ಸೊ ಆ ಥರ ಅನ್ಕೊಂಡೆ ನನಗೆ ಇಷ್ಟು 2 ಮಂತ್ಸ್ ಆಗೋಯ್ತು. ಬಟ್ ಈ ಒಂದು 2026 ಇಯರ್ಸಲ್ಲಿ ನಾನು ಅನ್ಕೊಂಡಿರೋ ಅಷ್ಟು ಸಬ್ಸ್ಕ್ರೈಬರ್ಸ್ ನಂಬರ್ಸ್ನ ರೀಚ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೀನಿ. ಹೋಪ್ ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ. ದಯವಿಟ್ಟು ಜನಗಳನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ರೆಕಮೆಂಡ್ ಮಾಡಬೇಕು. ಆ್ಯಂಡ್ ನಮ್ಮದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗುತ್ತೆ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ಹೇಳಿದ್ರೆ. ನನಗಂತೂ ಮಾಡಬಾರ್ದಾ, ಯಾರು ರೆಕಮೆಂಡ್ ಮಾಡ್ತಾರೆ, ಯಾರು ನೋಡ್ತಾರೆ, ಎಲ್ಲಿ ತನಕ ಹೋಗಿ ತಲುಪುತ್ತೆ. ಫಸ್ಟೆಲ್ಲ ಸ್ಟಾರ್ಟಿಂಗ್ ನಮಗೆ ಯೂಟ್ಯೂಬ್ ಬಗ್ಗೆ ಎಷ್ಟೊಂದು ಗೊತ್ತು, ಯೂಟ್ಯೂಬಲ್ಲೇ ನಾವೆಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಇವಾಗ ಅನಿಸ್ತದೆ ಅಯ್ಯೋ ನಮಗೆಲ್ಲ ಗೊತ್ತಿರೋದು ಇಷ್ಟೇ, ಏನು ಗೊತ್ತಿಲ್ದಿರೋರ್ಗೇನೆ ಎಷ್ಟೋ ಗೊತ್ತು ಅನ್ನೋ ಲೆವೆಲ್ಗೆ ಅವರು ಬ್ಲಾಗ್ಸ್ ಎಲ್ಲ ಮಾಡ್ತಿರ್ತಾರೆ. ಬಟ್ ನಾವು ಒಂದು ಬ್ಯೂಟಿಫುಲ್ ಆಗಿ ಕ್ಯಾಮ್ರಾ ಆ್ಯಂಗಲ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಅದನ್ನ ಎಲ್ಲನೂ ಇಟ್ಕೊಂಡು ಒಂದು ವ್ಲಾಗ್ ಮಾಡಿದ್ರು ಅದು ವ್ಯೂಸ್ ಬರ್ದಿರೋ ಕಾರಣ ನನಗಂತೂ ಸಿಕ್ಕಾಪಟ್ಟೆ ಡಿಮೋಟಿವೇಟ್ ಆಗಿ ಯಾವುದೇ ರೀತಿ ವ್ಲಾಗ್ಸ್ ನಾನು ಮಾಡ್ತಿರಲಿಲ್ಲ. ನಾನು ಹೇಳೋದಾದರೆ ಅಪ್ಪನಿಗೆ ಹುಷಾರಿದ್ದಿರೋ ಕಾರಣ ಅಪ್ಪನೂ ಕೂಡ ನಾನು ನೋಡಿಕೊಂಡು ಆ ಟೈಮಲ್ಲೂ ಕೂಡ ಅವ್ರ ಟ್ರೀಟ್ಮೆಂಟ್ ಬಗ್ಗೆ ಕೂಡ ಎಲ್ಲ ವ್ಲಾಗ್ ಮಾಡಿದ್ದೆ. ಸೊ ಆಫ್ಟರ್ ನನ್ನ ಒಂದು ಪರ್ಸ್ನಲ್ ಕೆಲಸಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟು ಮನಸ್ಸೆಲ್ಲ ಛಿದ್ರಭದ್ರ ಆಗಿ ಏನೇನೋ ಆಗಿ ನಿಜವಾಗ್ಲೂ ಈ 2025 ಇಯರ್ ಎಂಡಲ್ಲಿ ಒಂದು ಫ್ಯೂ ಮಂತ್ಸ್ ಎಲ್ಲನೂ ನಿಜವಾಗ್ಲೂ ನಾವು ಅಂದ್ಕೊಂಡಂಗೆ ಏನೂ ಇರಲಿಲ್ಲ. ಡೇಸ್ ಆಗಿರ್ಬೋದು, ದಿನ ಟೈಮ್ ಎಲ್ಲನೂ ಅಷ್ಟೇ ಸಿಕ್ಕಾಪಟ್ಟೆ ಹಾರ್ಡ್ ಆಗಿತ್ತು. ಸೊ ಹಾಗಾಗಿ ಅದನ್ನ ಎಲ್ಲನೂ ಕ್ಯಾರಿ ಫಾರ್ವರ್ಡ್ ಮಾಡೋದು ಬೇಡ ಅಂತ ಹೇಳಿ ಈ ನೆಕ್ಸ್ಟ್ 2026ನ ಸಿಕ್ಕಾಪಟ್ಟೆ ಖುಷಿಯಿಂದ ಜೋಶಲ್ಲಿ ವೆಲ್ಕಮ್ ಮಾಡಿಕೊಂಡು ನಮ್ದು ಏನಿದೆ ಏನಾದರೂ ರೆಸಲ್ಯೂಷನ್ ಅದಕ್ಕೆಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಂಡು ದೇವ್ರ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡು ನೆಕ್ಸ್ಟ್ ವ್ಲಾಗ್ಸ್ನ ಕಲರ್ಫುಲ್ಲಾಗಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ನ ತೊಗೊಂಡಿದ್ದೀನಿ. ಸೊ ಅಷ್ಟೇ ಗಾಸ್, ಇದನ್ನೆಲ್ಲ ಹೇಳ್ತಾ ಆ್ಯಂಡ್ ಪ್ರಾಡಕ್ಟ್ಸ್ ಡೀಟೇಲ್ಸ್ ಬಗ್ಗೆನೂ ಶೇರ್ ಮಾಡಿದ್ದೀನಿ. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ನೀವು ಕೂಡ ಹೇರ್ ಟ್ರೀಟ್ಮೆಂಟ್ಗೆ ಹೋಗ್ಬೋದು, ಪ್ರೈಸ್ ಎಲ್ಲದ್ರ ಬಗ್ಗೆನೂ ನಿಮಗೆ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೊ ಈ ಮುಂದೆ ಬ್ಯೂಟಿಫುಲ್ ಆದಂಥ ಎಲ್ಲ ಬ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೊ ಆಲ್ ದೆನ್ ಟೇಕ್ ಕೇರ್, ಮಿಸ್ ಮೀ ಅಂಡ್ ಬ್ಲೆಸ್ ಮೀ, ಲಾಟ್ಸ್ ಆಫ್ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್.